ಸಚಿವ ಎಚ್ಡಿಕೆ ವಿರುದ್ಧವಾಗಿ ಭೂ ಒತ್ತುವರಿ ಆರೋಪ ಕೇಳಿಬಂದಿರೋ ವಿಚಾರ ನಿಮಗೆ ಗೊತ್ತೇ ಇದೆ. ಇವತ್ತು 4 ಜೆಸಿಬಿಗಳ ಮೂಲಕವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕೇತಗಾನಹಳ್ಳಿಯಲ್ಲಿನ ಎಚ್ಡಿಕೆ ತೋಟದ ಮನೆ ಬಳಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ರಾಮನಗರ ಡಿಸಿ ಯಶವಂತ್ ವಿ ಗುರುಕರ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಕುಮಾರಸ್ವಾಮಿ ಸೇರಿ ಹಲವರಿಂದ ಜಮೀನು ಒತ್ತುವರಿಯಾಗಿದೆ ಅನ್ನೋ ಆರೋಪ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ 14 ಎಕರೆ ತೆರವು ಕಾರ್ಯ ನಡೀತಾ ಇದೆ. ಬೆಳಗ್ಗೆನೆ ಜೆಸಿಬಿ ಬಂದಿದೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆ ಅಧಿಕಾರಿಗಳು ಜಮಾಯಿಸಿದ್ದಾರೆ. ಬೆಳಗ್ಗೆನೆ ಅಲ್ಲಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹೈಕೋರ್ಟ್ ಸೂಚನೆ ಕೂಡ ಕೊಟ್ಟಿರೋದ್ರಿಂದ 4 ಜೆಸಿಬಿಗಳ ಮೂಲಕವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಕೇತಗಾನಹಳ್ಳಿಯಲ್ಲಿರುವಂತಹ ಎಚ್ಡಿಕೆ ತೋಟದ ಮನೆ ಬಳಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಜೆಸಿಬಿಯ ಗರ್ಜನೆ ಹೇಗಿದೆ ಅಂತ ರಾಮನಗರ ಡಿಸಿ ಯಶವಂತ್ ವಿ ಗುರುಕರ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾನಿವಾಗ ಕೇತಗಾನಹಳ್ಳಿ ಗ್ರಾಮದ ಬಳಿ ಇರುವಂತಹ ಕುಮಾರಸ್ವಾಮಿ ಒಡೆತನದ ಜಮೀನಿನ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಈ ಜಾಗ ಎಲ್ಲ ಏನು ಕಾಣ್ತಾ ಇದೆ, ಇದು ಕುಮಾರಸ್ವಾಮಿಯವರ ಒಡೆತನಕ್ಕೆ ಸೇರಿದಂಥ ಜಮೀನು. ಈ ಒಂದು ಜಮೀನಿನಲ್ಲಿ ಈಗಾಗಲೇ ಸಾಕಷ್ಟು ಬೆಳೆಗಳನ್ನು ಕೂಡ ಬೆಳೆಯಲಾಗ್ತಾ ಇದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮಂಡ್ಯದ ಸಂಸದರಾದಂಥ ಜಿ ಮಾದೇಗೌಡರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಬಿಡದಿ ಸಮೀಪದ ಕೇತಗಾನಹಳ್ಳಿ ವಿವಿಧ ಸರ್ವೆ ನಂಬರ್ನಲ್ಲಿ ಸಾಕಷ್ಟು ಜಮೀನು ಕೂಡ ಒತ್ತುವರಿಯಾಗಿದೆ ಅಂತ. ಆ ನಂತರ ಸಾಮಾಜಿಕ ಕಾರ್ಯಕರ್ತರಾದಂಥ SR ಹಿರೇಮಠ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಕೂಡ ಏನೆಲ್ಲ ಇಲ್ಲಿ ಒತ್ತುವರಿಯಾಗಿದೆ ಆ ಒಂದು ಒತ್ತುವರಿಯನ್ನ ತೆರವು ಮಾಡಿ ಒಂದು ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತಲೂ ಕೂಡ ಆದೇಶವನ್ನ ಮಾಡಿದ್ರು. ಆದರೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ SITಯನ್ನ ರಚನೆ ಮಾಡಿದ್ರು. ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು SIT ತಂಡ ಕೂಡ ರಚನೆ ಆಗಿತ್ತು. ಆದರೆ ಆ ನಂತರದಲ್ಲಿ ಇಲ್ಲಿ ಸರ್ವೆ ಕಾರ್ಯ ಕೂಡ ಎಲ್ಲೂ ನಡೆದಿರಲಿಲ್ಲ. ಈ ನಿಟ್ಟಿನಲ್ಲಿ ಹೈಕೋರ್ಟ್ ಕಂದಾಯ ಇಲಾಖೆಗೆ ಒಂದು ಚಾಟಿಯನ್ನ ಬೀಸಿತ್ತು. ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಕೆ ಮಾಡ್ತೀರಾ ಇಲ್ವಾ ಅನ್ನೋಂಥದ್ದು. ಈ ನಿಟ್ಟಿನಲ್ಲಿ ಫೆಬ್ರವರಿ 18ನೇ ತಾರೀಕು, ಕಳೆದ ತಿಂಗಳು ಫೆಬ್ರವರಿ 18ನೇ ತಾರೀಕು ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯ ನೇತೃತ್ವದಲ್ಲಿ ಒಂದು ಜಂಟಿ ಕಾರ್ಯ ಕೂಡ ನಡೆಸಲಾಗಿತ್ತು. ಸರ್ವೆ ನಂಬರ್ 7, 8, 9, 10 ಹಾಗೂ 16, 17 ಮತ್ತು 79ರಲ್ಲಿ ಸರ್ವೆ ಕಾರ್ಯ ಕೂಡ ನಡೆಸಲಾಗಿತ್ತು. ಸರ್ವೆ ಕಾರ್ಯ ನಡೆಸಿದಂಥ ಸಂದರ್ಭದಲ್ಲಿ ಇಲ್ಲಿ 14ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಒತ್ತುವರಿ ಆಗಿರುವಂಥದ್ದು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ರಾಮನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿಯಾದಂಥ ಜಮೀನನ್ನ ತೆರವು ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರದೇಶ ಏನು ಕಾಣ್ತಾ ಇದೆ, ಇದು HD ಕುಮಾರಸ್ವಾಮಿ ಅವರಿಗೆ ಸೇರಿದಂಥ ಪ್ರದೇಶ. HD ಕುಮಾರಸ್ವಾಮಿ ಅವರ 7 ಮತ್ತು 8 ಸರ್ವೆ ನಂಬರಲ್ಲೂ ಕೂಡ ಸುಮಾರು ಎಕರೆ ಪ್ರದೇಶ ಒತ್ತುವರಿಯಾಗಿರುವಂಥದ್ದು ಕೂಡ ಈಗ ಸಾಬೀತಾಗಿದೆ. ಅದರ ಜೊತೆಗೆ ಒಟ್ಟಾರೆ ಇಲ್ಲಿ 14ಕ್ಕೂ ಹೆಚ್ಚು ಎಕರೆ ಪ್ರದೇಶ ಒತ್ತುವರಿಯಾಗಿದೆ. ಒತ್ತುವರಿ ಆದಂಥ ಪ್ರದೇಶದಲ್ಲಿ ಕುಮಾರಸ್ವಾಮಿ ಅವರ ಸರ್ವೆ ನಂಬರ್ ಒಡೆತನಕ್ಕೆ ಸೇರಿದಂಥ ಸರ್ವೆ ನಂಬರ್ 7 ಮತ್ತು 8ರಲ್ಲೂ ಕೂಡ ಒತ್ತುವರಿಯಾಗಿದೆ. ಹೀಗಾಗಿ ಈ ಒಂದು ತೆರವು ಕಾರ್ಯಾಚರಣೆ ಕೂಡ ಈಗಾಗಲೇ ನಡೀತಾ ಇದೆ. ಈ ಒಂದು ಪ್ರದೇಶಕ್ಕೆ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಈಗ ಒತ್ತುವರಿ ಎಲ್ಲೆಲ್ಲಾಗಿದೆ ಅದನ್ನೆಲ್ಲನೂ ಕೂಡ ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದಾರೆ. ಮಾರ್ಕ್ ಮಾಡ್ಕೊಂಡ ನಂತರ ಆ ಒಂದು ಪ್ರದೇಶವನ್ನ ತೆರವು ಮಾಡಿ ಅಲ್ಲಿ ಕಲ್ಲನ್ನ ನೆಟ್ಟಿ ಇದು ಸರ್ಕಾರಕ್ಕೆ ಸೇರಿದಂತ ಆಸ್ತಿ ಅಂತೇಳಿ ಅಲ್ಲೊಂದು ನಾಮಫಲಕವನ್ನು ಕೂಡ ಹಾಕ್ತಾರೆ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಇಲ್ಲಿ ಒಂದು ಒತ್ತುವರಿ ತೆರವು ಮಾಡುವಂತ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ತೆರವು ಮಾಡಲಾಗ್ತಾ ಇದೆ. ಇನ್ನ ಕೆಲವೇ ದಿನಗಳಲ್ಲೂ ಕೂಡ ತೆರವು ಮಾಡಿರುವಂತಹ ವರದಿಯನ್ನ ಹೈಕೋರ್ಟ್ಗೆ ಹಾಗೂ ಸರ್ಕಾರಕ್ಕೂ ಕೂಡ ಇಲ್ಲಿನ ಜಿಲ್ಲಾಡಳಿತ ವರದಿಯನ್ನ ಮಾಡ್ತಾರೆ, ಸಲ್ಲಿಕೆಯನ್ನ ಕೂಡ ಮಾಡ್ತಾರೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ನಾನೇ ಟಾರ್ಗೆಟ್. ಕೇಂದ್ರ ಸಚಿವ ಕುಮಾರಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ಇದು. ನನ್ನ ಜೀವನದಲ್ಲಿ ಯಾವುದೇ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ, ನಾನಿಲ್ಲಿ ಇಲ್ಲ ಅಂದ್ರೆ ಅವರು ಆರಾಮಾಗಿರ್ತಾರೆ ಅಂತ ಎಷ್ಟಿಗೆ ರಿಯಾಕ್ಟ್ ಮಾಡಿದ್ದಾರೆ. 40 ವರ್ಷದಿಂದ ತಗೊಂಡಂತ ಜಮೀನು ಇವತ್ತು ನಡೀತಾ ಇರತಕ್ಕಂಥ ಈ ರೀತಿಯ ನಡವಳಿಕೆಗಳಿದೆಯಲ್ಲ, ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡ್ತೀನಿ. ಯಾರು ಏನು ಗಾಬರಿ ಆಗಬೇಕಾಗಿಲ್ಲ. ಆದರೆ ಒಂದು ಸತ್ಯಾಂಶಗಳನ್ನ ತಿಳಿದು ವರದಿ ಮಾಡಿ. ಇದರಲ್ಲಿ ನಾನು ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು.
ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ